ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಇಲ್ಲಿ ಸಮ್ಮರ್ ಆಗಿರೋದ್ರಿಂದ ಡೇ ಟೈಮಲ್ಲಿ ಬೀಚ್ಗೆ ಹೋಗೋಕ್ಕಾಗೋದೇ ಇಲ್ಲ, ಯಾಕಂದರೆ ತುಂಬಾ ಬಿಸಿಲಿರುತ್ತೆ. ಹೋಗಬೇಕಂದ್ರೆ ನೈಟ್ ಟೈಮ್ ಮಾತ್ರ ಹೋಗಬೇಕು. ಇಲ್ಲಿ ತುಂಬಾ ಬೀಚ್ ಇದೆ, ಆದರೆ ಒಂದು ಬೀಚ್ ಮಾತ್ರ ನೈಟ್ ಟೈಮ್ ಫುಲ್ ಓಪನ್ ಇರುತ್ತೆ. ಅಲ್ಲಿ ತುಂಬ ಲೈಟ್ಸ್ ಎಲ್ಲ ಹಾಕಿ ನೈಟ್ ಟೈಮ್ ಕೂಡ ನೀವು ಎಷ್ಟು ಗಂಟೆಗೆ ಬೇಕಾದರೂ ಹೋಗಿ ಬರ್ಬೋದು. ಆ ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಯಾಕಂದರೆ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಬಿಸಿಲೆಲ್ಲ ಕಡಿಮೆ ಇರುತ್ತೆ, ಒಂದು 5 ಗಂಟೆ ಮೇಲೆ. ಸೊ ಆ ಟೈಮಲ್ಲಿ ಹೋದರೆ ಒಂದು ನೈಟ್ 8-9 ಗಂಟೆ ತನಕ ಇದ್ದು ಆರಾಮಾಗಿ ವಾಪಸ್ ಬರ್ಬೋದು. ಇಲ್ಲಾಂದರೆ ಡೇ ಟೈಮಲ್ಲಿ ಹೋದರೆ ಅಲ್ಲಿ ಕಾಲಿಡೋಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿಲಿರುತ್ತೆ. ಸೊ ಆ ಬೀಚ್ ಹೇಗಿರುತ್ತೆ ಏನು ಅಂತ ನಾವು ತೋರಿಸ್ತೀನಿ, ನೋಡ್ಕೊಂಬರೋಣ ಬನ್ನಿ. ಇದಿಷ್ಟು ಏನು ನೋಡ್ತಾ ಇದ್ದೀರಾ ಎಲ್ಲ ಬೀಚ್. ಆ ಕಡೆ ಸೈಡು ಈ ಕಡೆ ಫುಲ್ ಎಲ್ಲ ಬೀಚ್ ವೀವ್ ಇರುವಂಥ ಮನೆಗಳಿದೆಲ್ಲ, ವಿಲ್ಲಗಳು, ಸಪ್ರೇಟ್ ಇಂಡಿವಿಜುವಲ್ ವಿಲ್ಲಗಳು. ಇದೆಲ್ಲ ಬಿಲಿಯನ್ ಹತ್ರ ಇರುತ್ತೆ ಒಂದೊಂದು ವಿಲ್ಲಗಳಿಗೆ. ಸೊ ಈ ಕಡೆ ಬೀಚ್ ವೀವ್ ಇದೆಲ್ಲ, ಹಾಗಾಗ್ಬಿಟ್ಟು ಇನ್ನೂ ಕಾಸ್ಟ್ಲಿ ಇರುತ್ತೆ. ಇಲ್ಲಿ ಟೆಸ್ಲಾ ನೋಡ್ತಾ ಇದ್ದೀರಲ್ಲ, ಇದೇ ಥರ ಟ್ಯಾಕ್ಸಿ ಕೂಡ ಇಲ್ಲಿ ತುಂಬಾ ಇದೆ. ಅದು ಹೇಗೆ ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲ ಹೋಗುತ್ತೆ, ಯಾರು ಡ್ರೈವರ್ ಕೂಡ ಬೇಡ. ಅದಕ್ಕೆ ನಾನು ಒಂದ್ಸರಿ ನಿಮಗೆ ಅದ್ರಲ್ಲಿ ಹೋಗಿ ಹೇಗಿರುತ್ತೆ ಅಂತ ನಾನು ವಿಡಿಯೋ ಶೇರ್ ಮಾಡ್ತೀನಿ ನಿಮಗೆ. ಈ ಕಡೆ ಎಲ್ಲ ಫುಲ್ ರೆಸಿಡೆನ್ಸ್ ಆಗಿರೋದ್ರಿಂದ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ರನ್ನಿಂಗ್ ಟ್ರ್ಯಾಕ್. ಎಲ್ಲರೂ ರನ್ ಮಾಡೋಕ್ಕೆ, ವಾಕಿಂಗ್ಗೆ ಎಲ್ಲ ಇಲ್ಲಿ ಸಂಜೆ ಬೆಳಿಗ್ಗೆ ಎಲ್ಲ ಇಲ್ಲೇ ಬರ್ತಾರೆ. ಹಾಗಾಗಿ ಇದು ಫುಲ್ ಎಷ್ಟೋ ಕಿಲೋಮೀಟರ್ಗಟ್ಟಲೆ ಫುಲ್ ರನ್ನಿಂಗ್ ಟ್ರ್ಯಾಕ್ ಇದೆ. ತುಂಬ ಅಂದರೆ ತುಂಬ ಸಾಫ್ಟ್ ಇದೆ ಫ್ಲೋರು, ಬಿದ್ದರೂ ಏನೂ ಪೈನ್ ಆಗಲ್ಲ, ಆ ಥರ ಇದೆ ಇದು. ನಾವಿಲ್ಲಿ ರೀಚ್ ಆಗ್ತಾ 5:30 ಆಗಿಬಿಟ್ಟಿತ್ತು. 5:30 ಆದ್ರೂ ಇನ್ನೂ ಬಿಸಿಲು ಹಾಗೇ ಇದೆ, ಏನೂ ಕಡಿಮೆನೇ ಆಗಿಲ್ಲ. ಅದಕ್ಕೆ ನಾವು ಇಷ್ಟು ಬೇಗ ಹೋಗೋದು ಬೇಡ, ತುಂಬ ಅಂದರೆ ತುಂಬ ಬಿಸಿಲಿತ್ತು, ಹೋಗೋದು ಬೇಡ ಅಂತ ಇಲ್ಲೇ ಒಳಗಡೆ ಕೂತ್ಕೊಂಡಿದ್ವಿ. ಸ್ವಲ್ಪ ಟೈಮ್ ಬಿಟ್ಟು ಹೋಗೋಣ ಅಂತ ಇಲ್ಲೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದಿದ್ವಿ, ಎಲ್ಲ ತಿನ್ಕೊಂಡು ಆಮೇಲೆ ಹೋಗೋಣ ಅಂತ ಸುಮ್ಮನೆ ಇಲ್ಲೇ ಕೂತಿದ್ವಿ ಒಳಗೆ. ಇದು ಹೇಗೆ ಅಂದರೆ ಫ್ಯಾಮಿಲಿ ಬೀಚ್, ಇಲ್ಲಿ ಯಾರು ಬ್ಯಾಚುಲರ್ಸ್ ಎಲ್ಲ ಬರೋ ಹಾಗಿಲ್ಲ, ಎಲ್ಲ ಫುಲ್ ಫ್ಯಾಮಿಲಿ ಮಾತ್ರ ಇಲ್ಲಿ ಬಿಡ್ತಾರೆ. ಹಾಗಾಗಿ ತುಂಬ ಸೇಫಾಗಿರುತ್ತೆ ಮತ್ತು ತುಂಬ ನೀಟಾಗಿ ಚೆನ್ನಾಗಿರುತ್ತೆ. ನೈಟ್ ಫುಲ್ ಓಪನ್ ಇರುತ್ತಲ್ಲ ಈ ಬೀಚು, ಹಾಗಾಗಿ ಬರೀ ಫ್ಯಾಮಿಲಿ ಮಾತ್ರ ಅಂತ ಮಾಡಿದ್ದಾರೆ, ಇಲ್ಲಾಂದರೆ ತುಂಬ ಜನ ತುಂಬ್ಕೊಂಡ್ಬಿಡ್ತಾರೆ ಅಂತ. ನಮಗೆ ಏಷ್ಯನ್ಸ್ಗೆ ತುಂಬ ಇಷ್ಟೊಂದು ಬಿಸಿಲೆಲ್ಲ ಆಗಲ್ಲ ಅಂತ ಅನಿಸುತ್ತೆ, ಬಟ್ ಯುರೋಪಿಯನ್ನೆಲ್ಲ ಅಷ್ಟು ಜನ ಇಲ್ಲೇ ಇರ್ತಾರೆ ಈ ಟೈಮಲ್ಲೆಲ್ಲ. ಎಷ್ಟು ಬಿಸಿಲಿದ್ರೂ ಅವ್ರಿಗೆ ಅದೆಲ್ಲ ತಾಗಲ್ಲ, ಆರಾಮಾಗಿ ಅಲ್ಲಿ ಸನ್ ಬಾತ್ ಅಂತ ಎಲ್ಲರೂ ಆರಾಮಾಗಿ ಮಲ್ಕೊಂಡಿರ್ತಾರೆ ಇಲ್ಲೇ. ಈಗ 6 ಗಂಟೆ ಆಗಿದೆ, ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆಗಿದೆ, ಅದಕ್ಕೆ ಬೀಚ್ ಹತ್ರ ಬಂದ್ವಿ ಇವಾಗ. ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಮಧ್ಯಾಹ್ನಕ್ಕೆ ಊಟಕ್ಕೆ ಇಲ್ಲಿ ಬಂದುಬಿಡ್ತಾರೆ. ಮಧ್ಯಾಹ್ನ ಊಟ, ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಲೇಟ್ ನೈಟ್ ಮನೆಗೆ ಹೋಗ್ತಾರೆ. ಅಂದರೆ ಅರ್ಧ ದಿನ ಇಲ್ಲೇ ಕೂತ್ಕೊಂಡು ಇಲ್ಲೇ ಎಲ್ಲ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ. ಮಕ್ಕಳಿಗೂ ರಜೆ ಇರುತ್ತಲ್ಲ ವೀಕೆಂಡಲ್ಲಿ, ಅದಕ್ಕೆ ಒಂದು ಅರ್ಧ ದಿನ ಇಲ್ಲೇ ಕಳೆದು ಬಿಡ್ತಾರೆ ಬೀಚ್ ಹತ್ರನೇ.
ಇದು ಫ್ಯಾಮಿಲಿ ಬೀಚ್ ಅಲ್ವಾ, ಹಾಗಾಗಿ ಸ್ವಲ್ಪ ಜನ ಬರೋದ್ರಿಂದ ಇಲ್ಲಿ ರೆಸ್ಟೋರೆಂಟ್ ಇಲ್ಲ. ಸ್ವಲ್ಪ ಮುಂದೆ ಹೋದರೆ ರೆಸ್ಟೋರೆಂಟ್ ಇದೆ, ಅದು ಪಬ್ಲಿಕ್ ಬೀಚ್ ಇದೆ, ಅಲ್ಲಿ ರೆಸ್ಟೋರೆಂಟ್ ಇದೆ. ಸೊ ಹಾಗಾಗಿ ನಾವು ಮನೆಯಿಂದನೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ವಿ. ನನ್ನ ಮಗಳಿಗೂ ಕೂಡ ಮನೆಯಿಂದನೇ ಮಾಡಿರುವಂಥ ಫುಡ್ ಸ್ವಲ್ಪ ತೊಗೊಂಬಂದಿದೆ. ನಾವು ತಿನ್ನೋವಂಥದ್ದು ಏನಾದರೂ ತೋರಿಸಿದ್ರೆ ಅವಳು ಬೇಕಂತ ಹೇಳ್ತಾಳೆ, ಹಾಗಾಗಿ ಅವಳಿಗೆ ತೋರಿಸ್ದೆ. ನಾನು ಮತ್ತು ನನ್ನ ಹಸ್ಬೆಂಡ್ ತಿಂತಾ ಇದ್ದೀವಿ.
ಸ್ನಾನಕ್ಕೆ ಮತ್ತು ಡ್ರೆಸ್ ಚೇಂಜ್ ಮಾಡೋಕ್ಕೆ ಸಪ್ರೇಟಾಗಿ ರೂಮ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮನೆಗೆ ಹೊರಡಬೇಕು. 9:30 ಆಗಿಬಿಟ್ಟಿದೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.